1890 ನವೆಂಬರ್ 28ರಂದು ಭಾರತದ ಮಹಾನ್ ಸಮಾಜ ಸುಧಾರಕ ಮತ್ತು ಚಿಂತಕ ಮಹಾತ್ಮ ಜ್ಯೋತಿರಾವ್ ಗೋವಿಂದರಾವ್ ಫುಲೆ ಅವರು ಪುಣೆಯಲ್ಲಿ ಕೊನೆಯುಸಿರೆಳೆದರು. ಅವರನ್ನು ಜ್ಯೋತಿಬಾ ಫುಲೆ ಎಂದು ಕರೆಯುತ್ತಾರೆ. 1827ರ ಏಪ್ರಿಲ್ 11ರಂದು ಜನಿಸಿದ ಫುಲೆ ಅವರು ಭಾರತೀಯ ಸಮಾಜದಲ್ಲಿ ಚಾಲ್ತಿಯಲ್ಲಿದ್ದ ಜಾತೀಯತೆ, ಲಿಂಗ ಅಸಮಾನತೆ ಮತ್ತು ಅಜ್ಞಾನದ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಶೋಷಿತ ಮತ್ತು ವಂಚಿತ ವರ್ಗಗಳ ಉನ್ನತಿಗಾಗಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರ ಶಿಕ್ಷಣಕ್ಕಾಗಿ 1848ರಲ್ಲಿ ಪುಣೆಯಲ್ಲಿ ಭಾರತದ ಮೊದಲ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಿದರು. ಈ ಶಾಲೆಯಲ್ಲಿ ವಿವಿಧ ಜಾತಿಗಳ 9 ವಿದ್ಯಾರ್ಥಿನಿಯರು ಓದುತ್ತಿದ್ದರು. ಈ ಕ್ರಮವು ಆ ಕಾಲದ ಸಾಮಾಜಿಕ ಸಂಪ್ರದಾಯಗಳಿಗೆ ವಿರುದ್ಧವಾಗಿತ್ತು ಮತ್ತು ಸಾಕಷ್ಟು ವಿರೋಧವನ್ನು ಎದುರಿಸಿತು. ಇದರ ಹೊರತಾಗಿಯೂ ಫುಲೆಯವರು ಸಮಾಜದಲ್ಲಿನ ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಚಳುವಳಿಯನ್ನು ಪ್ರಾರಂಭಿಸಿದರು. ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಶೋಷಿತ ಮತ್ತು ವಂಚಿತ ವರ್ಗಗಳನ್ನು ಸ್ವಾವಲಂಬಿ ಮತ್ತು ವಿದ್ಯಾವಂತರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿತ್ತು. ಜ್ಯೋತಿಬಾ ಫುಲೆಯವರ ಕೊಡುಗೆಯಿಂದಾಗಿ ಅವರಿಗೆ ಮಹಾತ್ಮ ಎಂಬ ಬಿರುದು ನೀಡಲಾಯಿತು. ಅವರ ಆದರ್ಶಗಳು ಸಮಾಜ ಸುಧಾರಣೆಯ ಪ್ರಯತ್ನಗಳಲ್ಲಿ ಇನ್ನೂ ಜೀವಂತವಾಗಿವೆ. ಮುಂಬೈ ದಾಳಿಯ ಸಂದರ್ಭದಲ್ಲಿ ತಮ್ಮ ಅದ್ಭುತ ಶೌರ್ಯ ಪ್ರದರ್ಶನದ ಮೂಲಕ ಜನರ ಪ್ರಾಣ ರಕ್ಷಿಸಿದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಹುತಾತ್ಮರಾದ ದಿನವಿಂದು. ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ದ ಪಾಕ್ ಬೆಂಬಲಿತ ಲಷ್ಕರ್-ಎ-ತೊಯ್ಬಾ ಸಂಘಟನೆಯ ಉಗ್ರರು ನಾಗರಿಕರನ್ನು ಒತ್ತೆಯಾಳುಗಳಾಗಿ ಇರಿಸಿಕೊಂಡು ಭದ್ರತಾ ಪಡೆಗಳತ್ತ ಮನಬಂದಂತೆ ಗುಂಡು ಹಾರಿಸುತ್ತಿದ್ದರು. ಈ ವೇಳೆ ಆಗಮಿಸಿದ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಕಮಾಂಡೋಗಳು ತಾಜ್ ಹೋಟೆಲ್ ಅನ್ನು ಸುತ್ತುವರೆದು ಕಾರ್ಯಾಚರಣೆ ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದವರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ಹೋಟೆಲ್ ಒಳಗೆ ನುಗ್ಗಿದ್ದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಉಗ್ರರ ಕಪಿಮುಷ್ಟಿಯಲ್ಲಿದ್ದ ಕೆಲವು ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ಹೋಟೆಲ್ನಿಂದ ಹೊರ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು. ಅಲ್ಲದೆ ಉಗ್ರರ ಗುಂಡೇಟಿನಿಂದ ಗಾಯಗೊಂಡಿದ್ದ ತಮ್ಮ ಸಹಚರರನ್ನು ರಕ್ಷಿಸುವಲ್ಲಿಯೂ ಸಂದೀಪ್ ಯಶಸ್ವಿಯಾಗಿದ್ದರು. ಆದರೆ ಉಗ್ರರನ್ನು ಬೇಟೆಯಾಡುತ್ತಾ ಮುನ್ನುಗ್ಗುತ್ತಿದ್ದ ಸಂದೀಪ್ ಉನ್ನಿಕೃಷ್ಣನ್ ಗಾಯಗೊಂಡಿದ್ದ ತಮ್ಮ ಸಹೋದ್ಯೋಗಿಯನ್ನು ರಕ್ಷಿಸಲು ಮುಂದಾದಾಗ ಉಗ್ರರ ಗುಂಡುಗಳು ಅವರ ಎದೆ ಸೀಳಿದ್ದವು. ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಈ ವೇಳೆ ತಮ್ಮ ರಕ್ಷಣೆಗೆ ಮುಂದಾದ ಸಹೋದ್ಯೋಗಿಗಳಿಗೆ, ಯಾರೂ ಒಳಗೆ ಬರಬೇಡಿ, ನಾನು ಇವರನ್ನು ನೋಡಿಕೊಳ್ಳುತ್ತೇನೆ ಎಂದು ಕೂಗಿ ಹೇಳಿದ್ದರಂತೆ. ಅಂತೆಯೇ ಕೊನೆಯ ಉಸಿರಿರುವವರೆಗೂ ಸಂದೀಪ್ ಉಗ್ರರೊಂದಿಗೆ ಸೆಣಸಾಡಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅವರಿಗೆ ಭಾರತ ಸರ್ಕಾರವು ಶಾಂತಿಕಾಲದ ಅತ್ಯುನ್ನತ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿತು. ಇಂದಿಗೂ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಜೀವನವು ನಮಗೆ ನಿರ್ಭಯತೆ ಮತ್ತು ದೇಶಭಕ್ತಿಯ ನಿಜವಾದ ವ್ಯಾಖ್ಯಾನವನ್ನು ಕಲಿಸುತ್ತದೆ. 1996ರ ನವೆಂಬರ್ 28ರಂದು ಕ್ಯಾಪ್ಟನ್ ಇಂದ್ರಾಣಿ ಸಿಂಗ್ ಭಾರತೀಯ ವಾಯುಯಾನ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಬರೆದರು. ಏರ್ಬಸ್ A300 ಅನ್ನು ಹಾರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಇದು ಆ ಸಮಯದಲ್ಲಿ ಐತಿಹಾಸಿಕ ಸಾಧನೆಯಾಗಿತ್ತು. ಕ್ಯಾಪ್ಟನ್ ಇಂದ್ರಾಣಿ ಸಿಂಗ್ ಈ ವಿಮಾನದ ಕಮಾಂಡರ್ ಕೂಡ ಆಗಿದ್ದರು. ಏರ್ಬಸ್ A300 ಅದರ ದೊಡ್ಡ ಮತ್ತು ಸಂಕೀರ್ಣ ರಚನೆಗೆ ಹೆಸರುವಾಸಿಯಾಗಿತ್ತು. ಇದರ ಯಶಸ್ವಿ ಕಾರ್ಯನಿರ್ವಹಣೆಗೆ ಅಪರಿಮಿತ ಕೌಶಲ್ಯ ಮತ್ತು ತಾಂತ್ರಿಕ ಜ್ಞಾನದ ಅಗತ್ಯವಿದೆ. ಈ ಸವಾಲನ್ನು ಕ್ಯಾಪ್ಟನ್ ಇಂದ್ರಾಣಿ ಸಿಂಗ್ ಸ್ವೀಕರಿಸಿ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಹಿಂದುಳಿದಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದರು. ಆಕೆಯ ಸಾಧನೆಯು ವಾಯುಯಾನ ಜಗತ್ತಿಗೆ ಒಂದು ಮೈಲಿಗಲ್ಲು ಮಾತ್ರವಲ್ಲ, ಇದು ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯ ಮೂಲವಾಯಿತು. ಕ್ಯಾಪ್ಟನ್ ಇಂದ್ರಾಣಿ ಸಿಂಗ್ ಅವರು ಏರ್ಬಸ್ A300 ಅನ್ನು ಕಮಾಂಡ್ ಮಾಡಿದ ವಿಶ್ವದ ಮೊದಲ ಮಹಿಳೆಯಾಗಿದ್ದಾರೆ. ಇಂದ್ರಾಣಿ ಅವರು 1986ರಲ್ಲಿ ತಮ್ಮ ಪೈಲಟ್ ಪರವಾನಗಿಯನ್ನು ಪಡೆದರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಏರ್ ಇಂಡಿಯಾದ ಬೋಯಿಂಗ್ 737ನ ಪೈಲಟ್ ಆದರು. 1893ರ ನವೆಂಬರ್ 28ರಂದು ನ್ಯೂಜಿಲೆಂಡ್ ವಿಶ್ವದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು. ಈ ದಿನದಂದು ನ್ಯೂಜಿಲೆಂಡ್ನಲ್ಲಿ ಮಹಿಳೆಯರು ಚುನಾವಣೆಯಲ್ಲಿ ಭಾಗವಹಿಸಿದರು ಮತ್ತು ಮೊದಲ ಬಾರಿಗೆ ಮತ ಚಲಾಯಿಸಿದರು. ಇದು ಮಹಿಳಾ ಸಬಲೀಕರಣ ಮತ್ತು ಲಿಂಗ ಸಮಾನತೆಯ ದಿಕ್ಕಿನಲ್ಲಿ ಪ್ರಮುಖ ಸಾಧನೆಯಾಗಿತ್ತು. ನ್ಯೂಜಿಲೆಂಡ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ಕೀರ್ತಿ ಕೇಟ್ ಶೆಪರ್ಡ್ ಮತ್ತು ಅವರ ನೇತೃತ್ವದ ಚಳುವಳಿಗೆ ಸಲ್ಲುತ್ತದೆ. ಈ
ಈ ಚಳುವಳಿಯಿಂದಾಗಿ 1893ರಲ್ಲಿ ಆ ದೇಶದ ಸಂಸತ್ತು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡುವ ಕಾನೂನನ್ನು ಅಂಗೀಕರಿಸಿತು. ಇದರೊಂದಿಗೆ ನ್ಯೂಜಿಲೆಂಡ್ ಮಹಿಳೆಯರಿಗೆ ಮತದಾನದಲ್ಲಿ ಭಾಗವಹಿಸುವ ಸಾಂವಿಧಾನಿಕ ಹಕ್ಕನ್ನು ನೀಡಿದ ಮೊದಲ ದೇಶವೆನಿಸಿತು. ಈ ಐತಿಹಾಸಿಕ ದಿನದಂದು ಸಾವಿರಾರು ಮಹಿಳೆಯರು ಹೆಮ್ಮೆ ಮತ್ತು ಉತ್ಸಾಹದಿಂದ ತಮ್ಮ ಹಕ್ಕು ಚಲಾಯಿಸಿದರು. ಇದು ನ್ಯೂಜಿಲೆಂಡ್ಗೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಸ್ಫೂರ್ತಿಯ ಮೂಲವಾಯಿತು. ಇದರ ನಂತರ ಇತರ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕುಗಳನ್ನು ಒದಗಿಸಲು ಚಳುವಳಿಗಳು ಪ್ರಾರಂಭವಾದವು. 1821ರ ನವೆಂಬರ್ 28ರಂದು ಪನಾಮಾವು ಸ್ಪ್ಯಾನಿಷ್ ಸಾಮ್ರಾಜ್ಯದಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿತು. ಈ ಐತಿಹಾಸಿಕ ದಿನವು ಪನಾಮಾ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಯಿತು ಮತ್ತು ಅದನ್ನು ಸ್ವತಂತ್ರ ರಾಷ್ಟ್ರವಾಗಿ ಸ್ಥಾಪಿಸಿತು. ಪನಾಮಾವು 16ನೇ ಶತಮಾನದಿಂದಲೂ ಸ್ಪ್ಯಾನಿಷ್ ಸಾಮ್ರಾಜ್ಯದ ಭಾಗವಾಗಿತ್ತು. ಅದರ ಭೌಗೋಳಿಕ ಸ್ಥಳದಿಂದಾಗಿ ಅದು ಪ್ರಮುಖ ವ್ಯಾಪಾರ ಮಾರ್ಗವಾಗಿ ಉಳಿದಿತ್ತು. ಆದರೆ 19ನೇ ಶತಮಾನದ ಆರಂಭದಲ್ಲಿ ಲ್ಯಾಟಿನ್ ಅಮೆರಿಕನ್ ದೇಶಗಳಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು ತೀವ್ರಗೊಳ್ಳಲು ಪ್ರಾರಂಭಿಸಿದ್ದವು. ಪನಾಮದಲ್ಲಿಯೂ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಚಳುವಳಿಯು ವೇಗವನ್ನು ಪಡೆಯಲಾರಂಭಿಸಿತು. 1821ರ ನವೆಂಬರ್ 28ರಂದು ಪನಾಮಾ ಸ್ವತಃ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿತು ಮತ್ತು ಗ್ರೇಟ್ ಕೊಲಂಬಿಯಾವನ್ನು ಸೇರಲು ನಿರ್ಧರಿಸಿತು. ಈ ಒಕ್ಕೂಟವು ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್ ಮತ್ತು ಪನಾಮದಂತಹ ದೇಶಗಳನ್ನು ಒಳಗೊಂಡಿತ್ತು. ಪನಾಮದ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದಾಗ್ಯೂ ನಂತರದ ವರ್ಷಗಳಲ್ಲಿ ಪನಾಮಾ ಗ್ರೇಟ್ ಕೊಲಂಬಿಯಾದಿಂದ ಬೇರ್ಪಟ್ಟಿತು ಮತ್ತು ತನ್ನದೇ ಆದ ಸ್ವತಂತ್ರ ಗುರುತನ್ನು ರೂಪಿಸಿತು. 1990ರ ನವೆಂಬರ್ 28ರಂದು ಬ್ರಿಟನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅವರು 11 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಮತ್ತು ಈ ಸಮಯದಲ್ಲಿ ಅವರು ಐರನ್ ಲೇಡಿ ಎಂದು ಕರೆಯಲ್ಪಟ್ಟರು. ಅವರು 1979ರಲ್ಲಿ ಅಧಿಕಾರ ವಹಿಸಿಕೊಂಡರು ಮತ್ತು ಥ್ಯಾಚರಿಸಂ ಎಂದು ಕರೆಯಲ್ಪಡುವ ತನ್ನ ಆರ್ಥಿಕ ನೀತಿಗಳ ಮೂಲಕ ಮುಕ್ತ ಮಾರುಕಟ್ಟೆಗಳು, ಖಾಸಗೀಕರಣ ಮತ್ತು ಟ್ರೇಡ್ ಯೂನಿಯನ್ಗಳ ಅಧಿಕಾರವನ್ನು ಸೀಮಿತಗೊಳಿಸುವಂತಹ ಸುಧಾರಣೆಗಳನ್ನು ಪರಿಚಯಿಸಿದರು. ಆದಾಗ್ಯೂ ಅವರ ಕಠಿಣ ಆರ್ಥಿಕ ಕ್ರಮಗಳು ಮತ್ತು ಚುನಾವಣಾ ತೆರಿಗೆಯಂತಹ ವಿವಾದಾತ್ಮಕ ನೀತಿಗಳು ಸಾರ್ವಜನಿಕರಲ್ಲಿ ಮತ್ತು ಪಕ್ಷದೊಳಗೆ ಅವರ ವಿರುದ್ಧ ಅಸಮಾಧಾನವನ್ನು ಹುಟ್ಟುಹಾಕಿದವು. ಅವರ ಪಕ್ಷವಾದ ಕನ್ಸರ್ವೇಟಿವ್ ಪಕ್ಷದೊಳಗೆ ನಾಯಕತ್ವದ ಸವಾಲುಗಳು ಹೆಚ್ಚಲಾರಂಭಿಸಿದವು ಮತ್ತು 1990ರಲ್ಲಿ ನಾಯಕತ್ವದ ಮೊದಲ ಸುತ್ತಿನ ಚುನಾವಣೆಗಳಲ್ಲಿ ಅವರು ಸಂಪೂರ್ಣ ಬಹುಮತವನ್ನು ಪಡೆಯಲಿಲ್ಲ. ಪಕ್ಷದಲ್ಲಿ ಹೆಚ್ಚುತ್ತಿದ್ದ ಒತ್ತಡ ಮತ್ತು ಬೆಂಬಲ ಕ್ಷೀಣಿಸಿದ ಕಾರಣ ಅವರು ರಾಜೀನಾಮೆ ನೀಡಲು ನಿರ್ಧರಿಸಿದರು. ಮಾರ್ಗರೆಟ್ ಥ್ಯಾಚರ್ ಅವರ ರಾಜೀನಾಮೆಯು ಬ್ರಿಟಿಷ್ ರಾಜಕೀಯದಲ್ಲಿ ಒಂದು ಯುಗವನ್ನು ಕೊನೆಗೊಳಿಸಿತು.